ಮಹಾನಗರ ಪಾಲಿಕೆಯ ನೌಕರರು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಬೀದಿಗಿಳಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಮಹಾನಗರ ಪಾಲಿಕೆ ನೌಕರರು. ಹಲವು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಿಂದೆ ಈ ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಭರವಸೆ ನೀಡಿ 8 ತಿಂಗಳಾಗೋಗಿದೆ. ಇದುವರೆಗೂ ಕೂಡ ಬೇಡಿಕೆಯನ್ನು ಈಡೇರಿಸಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಭರವಸೆಯನ್ನು ಈಡೇರಿಸೋಕ್ಕಾಗದೇ ಇದ್ರೆ ಯಾಕೆ ಅವ್ರಿಗೆ ಭರವಸೆಯನ್ನು ಕೊಟ್ಟು ಬರ್ತೀರಾ? ಪಾಪ ಅದರ ಮೇಲೆ ನಂಬ್ಕೊಂಡು ಕೂತಿರ್ತಾರೆ ಅವರು. ಹಾಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ 8 ತಿಂಗಳ ಹಿಂದೆ ಈಗ ಒಂದಿಷ್ಟು ಭರವಸೆಗಳನ್ನು 10 ಜಿಲ್ಲೆಗಳ ಮಹಾನಗರ ಪಾಲಿಕೆಯ ಕೊಟ್ಟಿದ್ರು. ಮಹಾನಗರ ಪಾಲಿಕೆಗಳಲ್ಲೆಲ್ಲಿದ್ದಾವಲ್ಲೆಲ್ಲ ಅವರೆಲ್ಲರಿಗೂ ಕೂಡ ಆಶ್ವಾಸನೆಯನ್ನು ಕೊಟ್ಟು ಬಂದಿರು, ಏನೋ ನಾವು ಮಾಡಿಬಿಡ್ತೀವಿ ಅಂತ ಹೇಳಿ. ಅವಾಗ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕಲ್ವ, ಆ ರೀತಿಯಾಗಿ ಕೊಟ್ಟು ಬಂದರು. ಏನೂ ಈಡೇರಿಸಲಿಲ್ಲ. ಶೂಸು ಸಾಕ್ಸ್ ಕೊಡೋಕ್ಕೆ ದುಡ್ಡಿಲ್ವಂತೆ ಶಾಲೆಗಳಲ್ಲಿ. ನಿಮ್ಮ ಆಶ್ವಾಸನೆಗಳನ್ನ ಏನು ಈಡೇರಿಸ್ತಾರೆ ಅವರು? ಇನ್ನೂ ಇದೆ ಅಲ್ಲಿ ನ್ಯೂ ಪೆನ್ಷನ್ ಸ್ಕೀಮ್ ಬೇಡ, ನಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತೇಳಿ OPS ವಿಚಾರದಲ್ಲಿ ಅವ್ರಿಗೂ ಆಶ್ವಾಸನೆ ಕೊಟ್ಟಿದ್ದೀರಾ ನೀವು. ಅವರು ಬರ್ತಾರೆ, ಎಲ್ಲ ಒಕ್ಕರ್ಸ್ಕೊಳ್ಳುತ್ತೆ, ನೋಡ್ತಾ ಇರಿ ಸರ್ಕಾರಕ್ಕೆ.